ನಿಮ್ಮ ಸ್ಲಮ್ ಬೋರ್ಡ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ, ಸಭಾಧ್ಯಕ್ಷರೇ, ಯಾವ್ದಾನ ಒಂದು ದಾಖಲೆಯಲ್ಲಿ ಸಹಿ ಮಾಡಿದ್ರೆ ಆ ದಾಖಲೆಯಲ್ಲಿ ಇರ್ತಕ್ಕವ್ರು ಎಲ್ಲರೂ ಸಹ ಜವಾಬ್ದಾರರಾಗ್ತಾರೆ. ಉದಾಹರಣೆಗೆ, ತಾವು ಯಾವ್ದಾನ ಆಸ್ತಿ ಖರೀದಿ ಮಾಡಿರ್ತೀರಿ, ನಾನು ಸಹ ಖರೀದಿ ಮಾಡ್ತೀನಿ. ಹಿಂದೆ ಮೈಸೂರು ಸಂಸ್ಥಾನ ಇರುವಾಗ ಗಂಡಬೇರುಂಡ ಲಾಂಛನ ಇರ್ತಾ ಇತ್ತು. ಗಂಡಬೇರುಂಡ ಲಾಂಛನ ಆದ್ಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಅದು ಅಶೋಕ ಸ್ತಂಭದ ಚಿಹ್ನೆ ಬಂತು. ಅದ್ರಲ್ಲಿ ನಾವೆಲ್ಲರೂ ಒಪ್ಪಿಗೆ ಸಹಿ ಕರಾರು ಪತ್ರ ನೋಂದಣಿ ಪತ್ರ ಮಾಡ್ಕೊಂತೇವೆ. ಮಾನ್ಯ ನಮ್ಮ ವಸತಿ ಸಚಿವರು ಫೋಟೋ, ಮುಖ್ಯಮಂತ್ರಿಗಳ ಫೋಟೋ ಹಾಗೂ ಉಪಮುಖ್ಯಮಂತ್ರಿಗಳ ಫೋಟೋ ಹಾಕ್ಬಿಟ್ಟು ಸಹಿ ಮಾಡಿದ್ರೆ ಯಾರು ಹೊಣೆ? ಇದಕ್ಕೆ 7 ಹಕ್ಕುಪತ್ರಗಳು, 7 ಹಕ್ಕುಪತ್ರ ಬೋಗಸ್ ಡಾಕ್ಯುಮೆಂಟ್ ವಿತ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಸಹಿ ಮಾಡಿರೋರು ಇಟ್ಕೊಂಡ್ಲ, ಮೇಲ್ಗಡೆ ನಿಮ್ಮ ಫೋಟೋಗಳಿದೆ, ನಿಮ್ಮನ್ನು ಸೇರಿಸಿ ತನಿಖೆ ಮಾಡಬೇಕಾ? ನೀವು ಭಾಗಿಯಾಗಿದ್ದೀರಿ ಅನ್ಕೋಬೇಕಾ? ಅಥವಾ ನಿಮಗೆ ಗೊತ್ತಿಲ್ಲದೆ ಇವರೇ ಭಾಗಿಯಾಗಿದ್ದಾರೆ ಅನ್ಕೋಬೇಕಾ? ಯಾರಿದು ಕೊನೆ? ನಿಮ್ಮ ಹೆಸರಿರೋಂಥ ನಿಮ್ಮ ಫೋಟೋ ಇರೋ ಪತ್ರ ಇದು ಹಕ್ಕುಪತ್ರ. ಕಮಿಷನರ್ ಅವ್ರಿಗೆ ಫೋನ್ ಮಾಡಿದೆ, ಇದರ ನೈಜತೆ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಸರ್ ಈಗ ನನ್ನ ಗಮನಕ್ಕೆ ಬಂದ್ಬಿಟ್ಟಿದೆ ಅಂದ್ರೆ ನಾನು ಕೇಳಿದ ಮೇಲೆ ಗಮನಕ್ಕೆ ಬಂದ್ಬಿಡ್ತಂತೆ. ಈಗ ಪ್ರಶ್ನೆ ಏನಂತ ಕೇಳಿ ಸಭಾಧ್ಯಕ್ಷರೇ, ಹೆಂಗಿರೋ ಸಮಯವಿದೆ, ಬೇಕಾದಷ್ಟು. ತಾವೆಷ್ಟು ಒಳ್ಳೆ ಕೆಲಸ ಮಾಡ್ತೀರಂದ್ರೆ ಮುನಿರತ್ನ ತೊಂದರೆ ಆಗ್ಬಾರ್ದು ಅಂತ ಪ್ರಶ್ನೆ ನನ್ ಲಾಸ್ಟ್ ಅಲ್ಲಿ ಹಾಕ್ಬಿಟ್ಟಿದ್ದೀನಿ. ನೀವು ಲಾಸ್ಟ್ ಕೊಟ್ಟಾಗ ಲಾಸ್ಟ್ಗೆ ಆಗ್ತದೆ. ನನ್ನ ಮೇಲೆ ತಮ್ಗೆ ಬಹಳ ಅಭಿಮಾನ, ಅದಕ್ಕೆ ಲಾಸ್ಟ್ ಇದೆ. ಈಗ ನೀವು ಪ್ರಶ್ನೆ ಕೇಳಿ, ಅದನ್ನೇ ಬಿಡಿ. ಸಭಾಧ್ಯಕ್ಷ ಉತ್ತರ ಕೊಡ್ಲಿ, ಕೊಡ್ತಾರೆ. 1 ನಿಮಿಷ ಹೇಳ್ಬಿಡ್ತೀನಿ. ಸಭಾಧ್ಯಕ್ಷರೇ, ಕಮಿಷನರ್ ಫೋನ್ ಮಾಡಿದೆ, ಸ್ವಾಮಿ 7 ಹಕ್ಕುಪತ್ರಗಳು ಬೋಗಸ್ ಆಗಿದೆ, ಅದರ ನೈಜತೆ ಬಗ್ಗೆ ಏನೇನು ದಾಖಲೆಗಳಾಗಿದೆ, ಯಾರ್ಯಾರು ಮಂಜೂರಾತಿ ಕೊಟ್ಟಿದ್ದಾರೆ, ಅದ್ರದ್ದೆಲ್ಲ ದಾಖಲೆ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವರೇನಂದ್ರು ಗೊತ್ತಾ, ಸರ್ ನನಗೆ ಇನ್ನೂ ಏನು ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮಾರನೇ ದಿನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್, ಇದೆಲ್ಲ ಬೋಗಸ್ ಡಾಕ್ಯುಮೆಂಟ್ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಕನ್ವರ್ಟ್ ಮಾಡ್ಬೇಕಾ? ಹೇಳ್ತೀನಿ ಸಭಾಧ್ಯಕ್ಷರೇ, ಸ್ವಲ್ಪ ಸಭಾಧ್ಯಕ್ಷರೇ. ಈಗ ಪ್ರಶ್ನೆಗೆ ಸೀಮಿತ. ನನ್ನ ಮೇಲೆ ನಿಮ್ಗೆ ಅಭಿಮಾನನೇ ಇಲ್ಲ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ ಉತ್ತರ ಕೊಡ್ತಾರೆ. ಇದೇನು ಕ್ವಶನ್ ಆನ್ಸರ್ ಇದು? ಅಯ್ಯೋ, ಕ್ವಶನ್ ಆನ್ಸರ್. ಕೆಲಸ ಮಾಡಿ, ಕೆಲಸ ಮಾಡಿ, ಉತ್ತರ ಕೊಡ್ಬೇಕು. ಮತ್ತೆ ಮಾತಾಡ್ಲಿ. ಕೊಡ್ತಾರೆ ಬಿಡಿ ಸರ್. ಉತ್ತರ ನಾನು ಹೇಳ್ಬಿಡ್ತೀನಿ 1 ಲೈನಲ್ಲಿ. ಇದೆಲ್ಲ ಸರಿಗಿದೆ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಪ್ಪ. ಆಯ್ತು ಮುನಿರತ್ನ ಅವರೇ. ಸಭಾಧ್ಯಕ್ಷರೇ ಹೇಳಿ ಸಭಾಧ್ಯಕ್ಷರೇ, ಹೇಳಕ್ಕೆ ಬಿಟ್ಟ ಇಲ್ಲ. ಇದು ಕಮಿಷನರ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಕಮಿಷನರ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ನೀವೇನಾದ್ರು ಸಸ್ಪೆಂಡ್ ಮಾಡಿದ್ರಾ? ಅವ್ರ ಮೇಲೆ ಆಕ್ಷನ್ ಮಾಡ್ಬೇಕು ಹೇಳಿ ನೀವು. ಅವರೇ ಹೇಳ್ಬೇಕು. ಆಯ್ತಾಗ ಮಾತಾಡ್ಲಿ, ಮಾತಾಡ್ಲಿ. ಈಗ ಸರ್ಕಾರದ ನಕಲಿ ದಾಖಲೆ ಮಾಡಿ ಇವತ್ತವರೆಗೂ ನೀವೇನ್ ಕ್ರಮ ತಗೊಂಡಿದ್ದೀರಿ? ಉತ್ತರ ಕೊಡ್ಲಿ ಅವರು. ಕೂತ್ಕೊಳ್ಳಿ, ಒಂದೊಂದಾಗಿ ಹೇಳ್ತೀನಿ. ತಾವೇನು ಸ್ಲಮ್ ಬೋರ್ಡ್ ಅಲ್ಲಿ ನನ್ನ ಕ್ಷೇತ್ರದಲ್ಲಿ ಸ್ಲಮ್ಗಳವೆ, ನನ್ ಬರೀ 5 ಲಕ್ಷ ಅನುದಾನ ಬಂದಿದೆ 2022-23 ಅಂತ ತಾವು ಹೇಳಿದೀರಾ. ತಾವೇ ತಮ್ಮದೇ ಸರ್ಕಾರ ಇತ್ತು, ತಾವು ಮಂತ್ರಿ ಆಗಿದ್ದೀರಾ. ತಾಯಿರುವಾಗ ಏನಕ್ಕೆ 5 ಲಕ್ಷ ತಗೊಂಡು ತಮ್ಮದೇ ಸರ್ಕಾರ ಇತ್ತಿಲ್ಲ? ತಮ್ಮದೇ ಸರ್ಕಾರ ತಾನೇ ಇದ್ದಿದ್ದು. 2023 ತಾವೇ ಹೇಳಿದ್ರಿ 2022-23 ನನ್ನ ಕ್ಷೇತ್ರಕ್ಕೆ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ಗೆ 5 ಲಕ್ಷ ಬಂದಿದೆ ಅಂತ. ಯಾರ ಸರ್ಕಾರಪ್ಪ ಇದ್ದಿದ್ದು 2022-23? ತಮ್ಮದೇ ಸರ್ಕಾರ ಇದ್ರಿ, ತಾವೇ ಮಂತ್ರಿ ಆಗಿದ್ರಿ. ಸ್ಲಮ್ ಬೋರ್ಡ್ ಬಗ್ಗೆ ಕಾಲೇಜಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ತಾವಾಗ ಅನುದಾನ ತರಬೇಕಾಗಿತ್ತು. ಒಂದು ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ, ಆಮೇಲೆ ಹೇಳಿ. ಆಮೇಲೆ 2023-24 ನಮ್ಮ ಸರ್ಕಾರದಲ್ಲಿ 14,65,000 ಕೊಟ್ಟಿದ್ದೀವಿ. ಆಮೇಲೆ 25-26 10 ಲಕ್ಷನ ಕೊಟ್ಟಿದ್ದೀವಿ. ತಾವು ಏನ್ ಪ್ರಪೋಸಲ್ ಕೊಟ್ಟಿದ್ದು ತಮಗೆಲ್ಲ ಗೊತ್ತಿದ್ದಂಗೆ ತಾವು ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀರಾ. ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ಗೆ ಟೋಟಲ್ ಒಟ್ಟಾಗಿ ಯಾವ್ದನ್ನ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಜನತಾದಳ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರದಲ್ಲಿ ನಮ್ಗೆ ಕೊಡದೆ 50 ಕೋಟಿ ಅನುದಾನ ಕೊಡ್ತಾರೆ ಇಡೀ ರಾಜ್ಯಕ್ಕೆ. ಟೋಟಲ್ ಸ್ಲಮ್ಗಳು ಎಷ್ಟಿವೆ? 2800 ಸ್ಲಮ್ ಅವೆ. ಬೆಂಗಳೂರು ಸಿಟಿದಲ್ಲೇ 480 ಸ್ಲಮ್ಗಳವೆ. ಅನುದಾನನೇ ಕಡಿಮೆ. ಮುಂಚೆಯಿಂದ ಅಷ್ಟೇ ಕೊಟ್ಕೊಂಡು ಬರ್ತಾ ಇರೋದು. ಅವಾಗಿಂದ ತಮ್ಮ ಸರ್ಕಾರ ಆಯ್ತು, ಅವ್ರು ತಗೊಂಡ್ಬೇಕಾಗಿತ್ತು. ಒಂದು ಪ್ರಶ್ನೆ. ಆಮೇಲೆ ಮನೆಗಳು ತಾವು ಹೇಳ್ತಿರಲ್ಲ, ನನ್ನ ಮನೆಗಳು ಹಿಂದಿನ ಸರ್ಕಾರದಲ್ಲೇ 13 ಹಿಡ್ಕೊಂಡು 18ವರೆಗೂ 1000 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಅದರಲ್ಲಿ 625 ಮನೆಗಳು
ಕಂಪ್ಲೀಟ್ ಆಗಿದೆ. ಅದ್ರಲ್ಲಿ ತಾವು ಹೇಳಿದ್ರಿ ನಾನು RTA ಇಂದ ತೆಗ್ದೆ, RTA ದಲ್ಲಿ ಬರೀ 1 ಲಕ್ಷದಲ್ಲಿ 10,000 ಕೊಟ್ಟಿದ್ದಾರೆ, 90,000 ಕೊಟ್ಟಿದ್ದಲ್ಲ ಕಾಡ್ಲಿಕ್ಕೆ ಮನೆಗಳು ಕೆಲಸ ಶುರು ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಅದೇನು RTA ದಲ್ಲಿ ಬಂದಿದೆ ನನ್ಗೆ ಗೊತ್ತಿಲ್ಲ. ತಮ್ಗೆ ಗೊತ್ತಿದ್ದಂಗೆ ಈಗ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000 ಕೊಡ್ತಾರೆ. SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತಗೊಂಡ್ರೆ 3 ಲಕ್ಷ ಆಗ್ತದೆ. ಬೆನಿಫಿಷಿಯರಿ 1 ಲಕ್ಷ ಇಲ್ಲ, 4.5 ಲಕ್ಷ ಕಟ್ಟಬೇಕಾಗಿತ್ತು. ಎಷ್ಟು? 4.5 ಲಕ್ಷ ಕಟ್ಟಬೇಕಾಗಿತ್ತು. ಇಡೀ ರಾಜ್ಯದಲ್ಲಿ ನಾನು ಹೇಳ್ತಾರೆ, ನಿಮ್ಗೆ ಒಂದೇ ಸೇರ್ತಾ ಇಲ್ಲ. 1,80,253 ಮನೆಗೆ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿತ್ತು. 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಏನಕ್ಕಂದ್ರೆ ತಾವು ಹೇಳ್ದಂಗೆ ಬಡವ್ರು ಕೊಡಕ್ ಆಗಲ್ಲ. ಎಲ್ಲಿಂದ 91 ಲಕ್ಷ ಇಲ್ಲ, 4.5 ಲಕ್ಷ ಕೊಡಬೇಕಾಗಿತ್ತು. ಪಾಪ ಬಡವ್ರು ಎಲ್ಲಿಂದ ಕೊಡಕ್ ಸಾಧ್ಯ? ಎಲ್ಲಿಂದ ಕೊಡಕ್ ಸಾಧ್ಯ? ತಾವ್ ಹೇಳ್ದಂಗೆ 5,000, 10,000, 15,000, 20,000 ಮೇಲೆ ಯಾರು ಕೊಡಕ್ಕೆ ಸಾಧ್ಯ ಆಗ್ಲಿಲ್ಲ. ನಾನ್ ಮಂತ್ರಿ ಆದ್ಮೇಲೆ, ನನ್ ಗಮನಕ್ಕೆ ಬಂದಾದ್ಮೇಲೆ ಮನೆಯ ಮುಖ್ಯಮಂತ್ರಿಗೆ ನಾನು ಮನವಿ ಮಾಡ್ಕೊಂಡೆ, ಸರ್ ಬೆನಿಫಿಷಿಯರಿ ಪೇಮೆಂಟ್ ಕೊಡಕ್ ಸಾಧ್ಯ ಆಗಲ್ಲ, ಜನ ಬೀದಿಯಲ್ಲಿದ್ದಾರೆ, ಅವ್ರು ನಾವು ಸರ್ಕಾರ ವತಿಯಿಂದಾನೇ ಮನೆಗಳಿಗೆ ಕಟ್ಟಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಅವ್ರ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 2024 ನಾವು ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದಾದ್ಮೇಲೆ 36,789 ಮನೆ ನಿಮ್ ಸ್ನೇಹಿತರದಲ್ಲೇ ಸೋಮಶೇಖರ್ ಕ್ಷೇತ್ರದಲ್ಲೇ ಕಾರ್ಯಕ್ರಮ ಮಾಡಿ ನಾವು ಪಕ್ಷ ನೋಡಿಲ್ಲ, ನಾವು ಅವ್ರ ಕ್ಷೇತ್ರದಲ್ಲೇನೆ ಬಿಜೆಪಿ ಕ್ಷೇತ್ರದಲ್ಲೇನೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಒಂದು ನಿಮಿಷ ಗುರುಗಳೇ, ಏನಿದು ಮಾತಾಡುವಾಗ ಬಿಜೆಪಿ ಕ್ಷೇತ್ರದಲ್ಲೇ ನಾವು ಪಕ್ಷ ನೋಡಿಲ್ಲ, ಮನೆಗಳು ಅಲ್ಲಿ ಇದೆಯಂತ ಸೋಮಶೇಖರ್ ಇದೆ ಅಲ್ಲಿ KR ಪುರಂದಲ್ಲಿ ಸೋಮಶೇಖರ್ ಕ್ಷೇತ್ರದಲ್ಲಿ 36,789 ಮನೆ ಕೊಟ್ವಿ. ಮೊನ್ನೆ ಜನವರಿ 24ಕ್ಕೆ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ಟಿದ್ದೀವಿ ನಮ್ಮ ಸರ್ಕಾರದಲ್ಲಿ. ಎಷ್ಟು? 80,000 ಮನೆ ಕೊಟ್ಟಿರೋದು ನಮ್ಮ ಸರ್ಕಾರ ಬಂದಾದ್ಮೇಲೆ. 1 ಲಕ್ಷ ಇಲ್ಲ, 4 ಲಕ್ಷ ನಾವು ಕೊಟ್ಟು ಮಾಡಿರೋದು. ದಯಮಾಡಿ ಅರ್ಥ ಮಾಡ್ಕೊಂಡು ಬಯಸ್ಕೊಬೇಕು. ಇನ್ನೊಂದು ತಾವು ಹೇಳಿದ್ರಿ, ಕಂಪ್ಲೀಟ್ ಮಾಡಿಬಿಡ್ತೇನೆ. ಆಮೇಲೆ ಹಕ್ಕುಪತ್ರ ಯಾವುದು ಇಲ್ಲಿಗಲ್ 7 ಹಕ್ಕುಪತ್ರ ಕೊಟ್ಟಿದ್ದೀರಾ ನನಗೆ ಮಾಹಿತಿ ಬಂದಿದೆ. ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಯಾರು ಮಾಡಿದಾರೆ ಕ್ರಮ ತಗೊಂತಾರೆ. ತಮಗೆಲ್ಲ ಗೊತ್ತಿದೆ, ಯಾರೋ ಫೋಟೋ ಆಗ್ಬಿಟ್ಟು ಯಾರ ಸಿಗ್ನೇಚರ್ ಏನಂತ ಗೊತ್ತಿಲ್ಲ. ತಾವು ಈಗ ತೋರಿಸಿದಿರ, ತಾವು ನಾನು ನೋಡ್ತೀನಿ. ಈಗ ತಾವು ನನ್ನ ಜೊತೆ ಬನ್ನಿ. ಈಗಲೇ ಕಮಿಷನರ್ ಇಲ್ಲೇ ಇದ್ದಾರೆ, ಸೆಕ್ರೆಟರಿ ಇಲ್ಲೇ ಇದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಯಾರನ್ನ ಇರಲಿ, ಅವ್ರ ಮೇಲೆ ನಾವು ಕ್ರಮ ತಗೊಂತೀವಿ.